ಆತ್ಮೀಯರೇ, ಸೂರ್ಯಚಂದ್ರನ್ ಗ್ಯಾಲಕ್ಸಿ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ದೇವಾಲಯಗಳ ನಾಡು ಭಾರತ. ವಿಶ್ವದ ಮೊದಲ ಏಲಿಯನ್ ದೇವಾಲಯ ಭಾರತದಲ್ಲಿ ಕಟ್ಟಲಾಗಿದೆ. ಹಾಗಿದ್ದರೆ ಇದು ಯಾವ ರಾಜ್ಯದಲ್ಲಿದೆ, ಯಾರು ಕಟ್ಟಿಸಿದ್ದು, ಏಕೆ ಕಟ್ಟಿಸಿದ್ದು? ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಪೂರ್ತಿ ವಿಡಿಯೋ ನೋಡಿ. ಏಲಿಯನ್ ದೇವಾಲಯಗಳ ಬಗೆಗೆ ಎಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ದೇವಾಲಯಗಳ ನಾಡು ಭಾರತ. ಭಾರತದಲ್ಲಿ ಹೆಜ್ಜೆ ಹೆಜ್ಜೆಗೂ ದೇವಾಲಯ ಕಾಣಬಹುದು. ಭಾರತದಲ್ಲಿ ಬೀದಿ ಬೀದಿಗೂ ದೇವಾಲಯ ಇರುವುದು ಕಾಮನ್. ಆದರೆ ಭಾರತದಲ್ಲಿರುವಷ್ಟು ವಿಶೇಷ ವಿಚಿತ್ರ ಸಂಪ್ರದಾಯ ಆಚರಣೆಗಳು ಬೇರೆ ಎಲ್ಲಿಯೂ ನೀವು ನೋಡಲು ಸಾಧ್ಯವಾಗುವುದಿಲ್ಲ. ಕೆಲವೊಂದು ನಮ್ಮ ಊಹೆಗೂ ಮೀರಿರುವ ಅಚ್ಚರಿಗಳು, ಕುತೂಹಲಗಳಿಗೂ ಈ ದೇವಾಲಯಗಳು ಕಾರಣವಾಗುತ್ತದೆ. ಇನ್ನು ತಮಿಳುನಾಡಿನಲ್ಲಿ ದೇವಾಲಯಗಳ ಸಂಖ್ಯೆ ಕಡಿಮೆ ಇಲ್ಲ. ಅತಿ ಹೆಚ್ಚು ದೇವಾಲಯಗಳಿರುವುದು ತಮಿಳುನಾಡಿನಲ್ಲಿಯೇ. ನಟ ನಟಿಯರಿಗೆ ದೇವಾಲಯ ಕಟ್ಟುವ ಸಂಪ್ರದಾಯ ಆರಂಭವಾಗಿದ್ದೇ ತಮಿಳುನಾಡಿನಿಂದ ಎನ್ನಬಹುದು. ಆದರೆ ತಮಿಳುನಾಡಿನ ಸೇಲಂನಲ್ಲಿ ನಿರ್ಮಿಸಿದ ಏಲಿಯನ್ ದೇವಾಲಯ ಸಿಕ್ಕಾಪಟ್ಟಿ ಸುದ್ದಿ ಮಾಡುತ್ತಿದೆ. ಜೊತೆಗೆ ವೈರಲ್ ಸಹ ಆಗಿದೆ. ಏಲಿಯನ್ಗಳ ಕುರಿತು ಭಾರತದ ಇತಿಹಾಸದಲ್ಲಿಯೂ ಉಲ್ಲೇಖಗಳಿರುವುದನ್ನು ನೋಡಬಹುದು. ಆದರೆ ತಮಿಳುನಾಡಿನಲ್ಲಿ ಏಲಿಯನ್ಗೆ ದೇವಾಲಯವೇ ಇದೆ. ಹೌದು, ಇದೊಂದು ಅಚ್ಚರಿಯ ವಿಚಾರವಾಗಿದ್ದು, ಏಲಿಯನ್ಗೆ ಹುಲ್ಲಿ ಪೂಜೆ ನೆರವೇರಲಿದೆ. ಹಾಗಾದರೆ ಈ ದೇವಾಲಯ ಎಲ್ಲಿ, ಯಾವ ಕಾರಣಕ್ಕೆ ನಿರ್ಮಿಸಲಾಗಿದೆ ಎಂಬುದನ್ನು ನಾವಿಂದು ತಿಳಿದುಕೊಳ್ಳೋಣ. ತಮಿಳುನಾಡಿನ ಸೇಲಂನಲ್ಲಿ ಲೋಕನಾಥನ್ ಎಂಬಾತ ಈ ಏಲಿಯನ್ ದೇವಾಲಯ ನಿರ್ಮಿಸಿದ್ದಾರೆ. ಮಲ್ಲಮೊಪ್ಪಂಪಟ್ಟಿಯ ರಾಮಗೌಂಡನೂರಿನ ನಿವಾಸಿ ಲೋಕನಾಥನ್ ಎಂಬ ವ್ಯಕ್ತಿ ಇದನ್ನು ನಿರ್ಮಿಸಿದ್ದಾನೆ ಎಂದು ತಿಳಿದು ಬಂದಿದೆ. ಅವರು ಶ್ರೀ ಶಿವ ಕೈಲಾಸ ದೇವಾಲಯವನ್ನು ನಿರ್ಮಿಸಲು ಬಯಸಿದ್ದರು. ಅದೇ ರೀತಿಯಾಗಿ ದೇವಾಲಯ ನಿರ್ಮಿಸಿ ನೆಲ ಅಂತಸ್ತಿನಲ್ಲಿ ಲಿಂಗ ಸ್ಥಾಪಿಸಲಾಗಿದೆ. ಅದೇ ರೀತಿಯಾಗಿ ಏಲಿಯನ್ ಮುಖ ಹೋಲುವ ಪ್ರತಿಮೆಯನ್ನು ಸಹ ಸ್ಥಾಪಿಸಲಾಗಿದೆ. ನೆಲಮಾಳಿಗೆಯಲ್ಲಿ ಶಿವ, ಪಾರ್ವತಿ, ಮುರುಗನ್, ಕಾಳಿಮಾತೆಗೆ ಪೂಜೆ ಸಲ್ಲಿಸಲಾಗುತ್ತದೆ. ಲೋಕನಾಥನ್ 10ನೇ ತರಗತಿಯವರೆಗೆ ಮಾತ್ರ ಓದಿದ್ದಾರೆ. ಕೆಲವು ವರ್ಷಗಳ ಹಿಂದೆ ಅವರು ಕೇಪೆ ನಡೆಸುತ್ತಿದ್ದರು ಮತ್ತು ಕಾಲು ನೋವಿನಿಂದ ಬಳಲುತ್ತಿದ್ದರು. ಇದರ ಪರಿಹಾರ ಕೇಳಲು ಸಿದ್ಧರ ಭಾಗ್ಯ ಎಂಬ ವ್ಯಕ್ತಿಯ ಭೇಟಿ ಮಾಡಲು ಹೋದಾಗ ಅವರ ಶಿಷ್ಯರಾದರು. ಅವರ ಮಾತುಗಳಿಂದ ಪ್ರೇರಿತರಾಗಿ ತಾವು ಸಹ ಸಿದ್ಧರ ಭಾಗ್ಯ ಎಂಬ ಹೆಸರು ಇಟ್ಟುಕೊಂಡರು. ಅವರ ಆಸೆಯಂತೆ ದೇವಾಲಯ ಕಟ್ಟಲು ಮುಂದಾದರಂತೆ. ತಾಳಿಗರೆಯ ಹಸ್ತಪ್ರತಿಗಳ ಮೇಲೆ ಸಿದ್ಧರು ಅನ್ಯಗ್ರಹಗಳ ಜೀವಿಗಳ ಬಗ್ಗೆ ಬರೆದಿದ್ದಾರೆ ಮತ್ತು ಭವಿಷ್ಯದಲ್ಲಿ ಎಲ್ಲರೂ ಅನ್ಯ ಲೋಕದವರನ್ನು ಪೂಜಿಸುತ್ತಾರೆ ಎಂದು ಲೋಕನಾಥನ್ ಹೇಳಿದ್ದಾರೆ. ಈ ದೇವಸ್ಥಾನವನ್ನು ಕಟ್ಟಲು ಅನ್ಯಗ್ರಹ ಜೀವಿಗಳ ಅನುಮತಿಯನ್ನು ಪಡೆದಿದ್ದೇನೆ ಎನ್ನುತ್ತಾರೆ ಲೋಕನಾಥನ್. ನಾನೇ ಅವರ ಜೊತೆ ಮಾತನಾಡಿದ್ದೇನೆ ಎಂದು ಇವರು ಹೇಳುತ್ತಾರೆ. ಅನೇಕ ದೇಶದ ಜನರು ಈ ದೇವಾಲಯಕ್ಕೆ ಭೇಟಿ ನೀಡಿರುತ್ತಾರೆ. ಅದೇ ರೀತಿಯಾಗಿ ನಾಸಾ ಸಂಸ್ಥೆಯು ಕೂಡ ಇವರನ್ನು ಸಂಪರ್ಕಿಸಿರುತ್ತಾರೆ. ಆತ್ಮೀಯರೇ, ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.